ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಮಿಲಿಟರಿ ಇಂಜಿನಿಯರಿಂಗ್ ಸೇವೆಗಳಿಂದ ಒಂದು ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಗ್ರೂಪ್ ಸಿ ಉದ್ಯೋಗಗಳಾಗಿರ್ತವೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಮತ್ತು ಹಾಗೆ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ. ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. MES ಖಾಲಿ ಉದ್ಯೋಗಗಳು ನೋಡಿ ಸಂಪೂರ್ಣವಾಗಿ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ, ಸರ್ಕಾರದ ಉದ್ಯೋಗಗಳಾಗಿರ್ತವೆ. ಹಾಗೇನ ಪೇ ಸ್ಕೇಲನ್ನು ನೋಡೋದಾದರೆ 56,000ದಿಂದ 1,77,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಜಾಬ್ ಲೊಕೇಶನ್ನು ಬೆಂಗಳೂರು ಸೇರಿ ಭಾರತಾದ್ಯಂತ ಇರುತ್ತೆ. ಆನಂತರ ಅನ್ವಯಿಸುವ ವಿಧಾನವನ್ನು ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗೇನ ಪೋಸ್ಟ್ ಸಂಖ್ಯೆಗಳನ್ನು ನೋಡೋದಾದರೆ 6,670 ಬೃಹತ್ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. ಇನ್ನು ಪೋಸ್ಟ್ ಹೆಸರು ಗ್ರೂಪ್ ಸಿ ಉದ್ಯೋಗಗಳಾಗಿರ್ತವೆ. ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಹಾಗೆ ಇನ್ನೂ ಹಲವು ಉದ್ಯೋಗಗಳಾಗಿರ್ತವೆ. ಅನ್ವಯಿಸುವ ಮೋಡು ಆನ್ಲೈನ್ ಮೂಲಕ. ಉದ್ಯೋಗ ಸ್ಥಳ ಬೆಂಗಳೂರು ಮತ್ತು ಭಾರತಾದ್ಯಂತ ಇರುತ್ತೆ. ಫ್ರೆಂಡ್ಸ್, ಉದ್ಯೋಗ ಸ್ಥಳ ಪರೀಕ್ಷಾ ಕೇಂದ್ರ ನೋಡಿ, ಇಲ್ಲಿ ಕರ್ನಾಟಕದಿಂದ ಅಪ್ಲೈ ಮಾಡುವಂಥವರಿಗೆ ಬೆಂಗಳೂರಿಗೆ ಪರೀಕ್ಷಾ ಕೇಂದ್ರ ಬರುತ್ತೆ. ಹಾಗೆ ಇನ್ನು ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದರೆ ಅಖಿಲ ಭಾರತದಿಂದ ಗಂಡು ಮತ್ತು ಹೆಣ್ಣು ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪೇ ಸ್ಕೇಲ್ ನೋಡಿ 35,000ದಿಂದ 1,11,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ UR ಸಾಮಾನ್ಯ OBC ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ 100 ರೂಪಾಯಿ ಇದ್ದರೆ, SC ST ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಈ ಒಂದು ಅರ್ಜಿ ಶುಲ್ಕನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ಚಲಾನ್ ಮೂಲಕ ಕೂಡ ನೀವು ಪಾವತಿಯನ್ನು ಮಾಡಬಹುದು. ಹಾಗೇನ ವಯೋಮಿತಿಯನ್ನು ನೋಡೋದಾದರೆ 18 ವರ್ಷದಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. OBC ಅಭ್ಯರ್ಥಿಗಳಿಗೆ 18ರಿಂದ 28 ವರ್ಷ ಇದ್ದರೆ, SC ST ಅಭ್ಯರ್ಥಿಗಳಿಗೆ 18ರಿಂದ 27 ವರ್ಷ ಇರುತ್ತೆ. ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ ಇದ್ದರೆ, SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗೇನ ಫ್ರೆಂಡ್ಸ್, ಸಿಲೆಬಸ್ಸು ಮತ್ತು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ನೋಡಿ. ಜನರಲ್ ಇಂಟೆಲಿಜೆನ್ಸ್ 25 ಮಾರ್ಕ್ಸ್ ಇರುತ್ತೆ, 25 ಗುರುತುಗಳು. ಹಾಗೆ ಸಂಖ್ಯಾತ್ಮಕ ಯೋಗ್ಯತೆ 25 ಮಾರ್ಕ್ಸು, 25 ಒಂದು ಅಂಕಗಳು ಇರ್ತವೆ. ಹಾಗೆ ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಅರಿವು 25 ಮಾರ್ಕ್ಸ್ ಇರುತ್ತೆ. ವಿಶೇಷ ವಿಷಯಗಳು ನೋಡಿ 25 ಮಾರ್ಕ್ಸು, ಹಾಗೆ 50 ಅಂಕಗಳ ಗುರುತುಗಳು ಇರ್ತವೆ. ಹಾಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. 120 ನಿಮಿಷದ ಒಳಗಾಗಿ ನೀವು ಬರಿಬೇಕಾಗತ್ತೆ. ಹಾಗೆ ಇನ್ನು ದೈಹಿಕ ಪರೀಕ್ಷೆಗಳ ನೋಡೋದಾದರೆ ಎತ್ತರ ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ. ಎತ್ತರ ನೋಡಿ ಪುರುಷ ಅಭ್ಯರ್ಥಿಗಳಿಗೆ 170 ಇದ್ದರೆ, ಮಹಿಳಾ ಅಭ್ಯರ್ಥಿಗಳಿಗೆ 157 ಎತ್ತರ ಇರಬೇಕಾಗತ್ತೆ. ಹಾಗೆ ಒಂದು ದೈಹಿಕ ಪರೀಕ್ಷೆಯಲ್ಲಿ ರನ್ನಿಂಗ್ ಪರೀಕ್ಷೆಯನ್ನು ನೋಡೋದಾದರೆ 5 ನಿಮಿಷಗಳಲ್ಲಿ 24 ನಿಮಿಷಗಳಲ್ಲಿ 5 ಕಿಲೋಮೀಟರ್ ಓಟ ಅಂತ ಕೊಟ್ಟಿದ್ದಾರೆ ನೋಡಿ. 24 ನಿಮಿಷಗಳಲ್ಲಿ 5 ಕಿಲೋಮೀಟರ್ನ ಓಟ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 8 ನಿಮಿಷಗಳಲ್ಲಿ 1.6 ಕಿಲೋಮೀಟರ್ ಓಟ ಇರುತ್ತೆ. ಇನ್ನು ಫ್ರೆಂಡ್ಸ್, ಅರ್ಜಿ ಸಲ್ಲಿಸುವಾಗ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನ ನೋಡೋದಾದರೆ ಫೋಟೋ ಮತ್ತು ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಬ್ಲೂ ಕಲರ್ ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋ ಬೇಕಾಗುತ್ತೆ. 8ನೇ ತರಗತಿ ಅಥವಾ 10ನೇ ತರಗತಿ ಪಾಸಾದಂಥ ಒಂದು ಸರ್ಟಿಫಿಕೇಟು, ಹಾಗೆ ನಿವಾಸ ಪ್ರಮಾಣ ಪತ್ರ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಹಾಗೆ ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡು. ಇದು ಇಲ್ಲಿ ನೋಡಿ ನಿವಾಸ ಪ್ರಮಾಣ ಪತ್ರ ಇದೇನು ಕಂಪಲ್ಸರಿ ಇಲ್ಲ. ಆಧಾರ್ ಕಾರ್ಡ್ ಇದ್ದರೆ ಇದ್ರ ಮೇಲೇನೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಜಸ್ಟ್ ಒಂದು ID ವೆರಿಫಿಕೇಷನ್ಗೋಸ್ಕರ ಇರುತ್ತೆ. ಆನಂತರ ಫ್ರೆಂಡ್ಸ್, ಇಲ್ಲಿ ನೋಡಿ ಆಯ್ಕೆ ಪ್ರಕ್ರಿಯೆ, ದೈಹಿಕ ಪರೀಕ್ಷೆಗಳು, ಹಾಗೆ ಲಿಖಿತ ಪರೀಕ್ಷೆ, ಡಾಕ್ಯುಮೆಂಟ್ ಪರಿಶೀಲನೆ ಹಾಗೂ ಅಂತಿಮ ಅರ್ಹತೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಒಂದು ಶೈಕ್ಷಣಿಕ ಅರ್ಹತೆ ನೋಡಿ SLC, PUC, ಪದವಿ, ಎನಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಫ್ರೆಂಡ್ಸ್, ವಿದ್ಯಾರ್ಹತೆಯೊಂದಿಗೆ ಒಂದು ಹುದ್ದೆಗಳು ವಿದ್ಯಾರ್ಹತೆ ನೋಡಿ SK ಗ್ರೇಡ್ 2 ಇಲ್ಲಿ ನೋಡಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ PUC ಅಂತ ಕೇಳಿದ್ದಾರೆ. ಹಾಗೆ ಸ್ಟೆನೋಗ್ರಾಫರ್ ಗ್ರೇಡ್ 2 12ನೇ ತರಗತಿ ಅಂತ ಕೇಳಿದ್ದಾರೆ ನೋಡಿ. ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಒಂದು ನಿಮಗೆ ಟೈಪಿಂಗ್ನಲ್ಲಿ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. UDC ಪದವಿ ಕೇಳಿದ್ದಾರೆ ನೋಡಿ. ಅಪ್ಪರ್ ಡಿವಿಷನ್ ಕ್ಲರ್ಕು ಪದವಿ ಕೇಳಿದ್ದಾರೆ, ಡಿಗ್ರಿ ಕೇಳಿದ್ದಾರೆ. ಲೋವರ್ ಡಿವಿಷನ್ ಕ್ಲರ್ಕ್ ಕೂಡ ಪದವಿ ಇದೆ ನೋಡಿ, ಪದವಿ ಕೇಳಿದ್ದಾರೆ. ಹಾಗೆ ಇಲ್ಲಿ ನೋಡಿ ಪ್ಯೂನು SLC ಮತ್ತು ಚೌಕಿದಾರ್ SLC ಆಗಿರಬೇಕು. ಹಾಗೆ ಸಫಾಯಿವಾಲ ಕೂಡ SLC ಮತ್ತು ಕ್ಯಾನ್ ಮ್ಯಾನ್
SLC ಕೇಳಿದ್ದಾರೆ. ಹಾಗೆ ಮೆಟೀರಿಯಲ್ ರೀಡರ್ 12th ಅಥವಾ SLC ಆದಂಥ ಅಭ್ಯರ್ಥಿಗಳು ಮತ್ತು ಬಿಲ್ ಕಲೆಕ್ಟರ್ ಕೂಡ SLC ಕೇಳಿದ್ದಾರೆ.